ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಈಗ ತಾನೇ ಸೆಕೆಂಡ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಇಂದ. ಟಾಸ್ಕ್ ಇನ್ ಪ್ರೋಮೋ. ಅದ್ರಲ್ಲಿ ಕ್ಯಾಪ್ಷನ್ ಏನಂತ ಹಾಕಿದ್ದಾರೆ ಅಂದರೆ, ಗಿಲ್ಲಿ ವರ್ಸಸ್ ಅಶ್ವಿನಿ ಯಾರ ಡಿಸಿಷನ್ ಸರಿ ಅಂತ ಅದ್ರ ಕ್ಯಾಪ್ಷನ್ ಹಾಕಿದ್ದಾರೆ. ಆ ಟಾಸ್ಕ್ ಹೆಂಗಿದೆ, ಯಾವ ಥರ ಟಾಸ್ಕ್ ಆಡಿದ್ರು, ಯಾರು ಫಸ್ಟ್ ಎಲಿಮಿನೇಟ್ ಆದರು, ಸೆಕೆಂಡ್ ಎಲಿಮಿನೇಟ್ ಆದರು, ಥರ್ಡ್ ಯಾರು ಎಲಿಮಿನೇಟ್ ಆದರು, ಲಾಸ್ಟ್ನಲ್ಲಿ ಯಾರು ಟಾಸ್ಕ್ ಗೆದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗೈಸ್, ಪ್ರೋಮೋ ಪ್ರಕಾರ ಟಾಸ್ಕ್ ಹೆಂಗೆ ನಡೀತೆ ಅಂದರೆ, ಗರ್ಲ್ಸೇ ಬೇರೆ ಸೂತ್ನಲ್ಲಿ ಆಡ್ತಾರೆ, ಬಾಯ್ಸೇ ಬೇರೆ ಸೂತ್ನಲ್ಲಿ ಆಡ್ತಾರೆ. ಮೇಲೆ ಶವರಿಂದ ನೀರು ಬೀಳ್ತಾ ಇರುತ್ತೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ ಒಂದೊಂದು ಹೆಲ್ಮೆಟ್ ಕೊಟ್ಟಿರ್ತಾರೆ. ಹೆಲ್ಮೆಟ್ ಮೇಲೆ ಸ್ಪಂಜ್ನ ಅಟ್ಯಾಚ್ ಮಾಡಿರ್ತಾರೆ. ಎಲ್ಲ ಕಂಟೆಸ್ಟೆಂಟ್ಸ್ಗಳು ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಕೊಟ್ಟಿರ್ತಾರೆ. ಎಲ್ಲ ಕಂಟೆಸ್ಟೆಂಟ್ ಸ್ಪಂಜಿನ ಸಹಾಯದಿಂದ ನೀರನ್ನ ಹೀರ್ಕೊಂಡು ಒಂದು ಬಕೆಟ್ ಇರುತ್ತೆ, ಬಕೆಟ್ ಒಳಗಡೆ ನೀರು ಹಾಕಬೇಕಾಗುತ್ತೆ. ಯಾರು ಜಾಸ್ತಿ ವಾಟರ್ ಕಂಟೆಂಟ್ ಇರುತ್ತೋ ಅವ್ರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇರ್ತಾರೆ. ಕಮ್ಮಿ ಬಕೆಟ್ನಲ್ಲಿ ಯಾರ್ದು ನೀರು ಇರುತ್ತೋ ಅವ್ರವ್ರು ಎಲಿಮಿನೇಟ್ ಹಾಕೊಂಡು ಹೋಗ್ತಾರೆ. ನಿಮ್ಗೆಲ್ರೂ ಗೊತ್ತಿದ್ದಂಗೆ ಶವರಿಂದ ನೀರು ಬರ್ತಾ ಇರುತ್ತಲ್ಲ, ಅಂದರೆ ಈ ಟಾಸ್ಕ್ ಯಾರಿಗೆ ಅಡ್ವಾಂಟೇಜ್ ಅಂದರೆ, ಯಾರು ಹೈಟ್ ಇರ್ತಾರೋ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ. ಅದಕ್ಕೆ ಫಸ್ಟ್ ರೌಂಡ್ನಲ್ಲೇ ರಕ್ಷಿತ್ ಅವ್ರು ಕಮ್ಮಿ ಹೈಟ್ ಇರೋದ್ರಿಂದ ಅವ್ರು ಜಾಸ್ತಿ ನೀರು ಶೇಖರಣೆ ಮಾಡೋಕ್ಕಾಗ್ತಿದ್ದಿಲ್ಲ. ಅದರಿಂದ ಫಸ್ಟ್ ರೌಂಡ್ನಲ್ಲಿ ರಕ್ಷಿತ್ ಅವ್ರು ಎಲಿಮಿನೇಟ್ ಆಗ್ತಾರೆ. ಇನ್ನು ಸೆಕೆಂಡ್ ರೌಂಡ್ ಬರೋದಾದರೆ, ಕಾವ್ಯ ಮತ್ತು ಸ್ಪಂದನ ಅವರಿಗೆ ವಾಟರ್ ಈಕ್ವಲ್ ಏನಿಲ್ಲ. ಸ್ಪಂದನ ಅವರಿಗೆ ವಾಟರ್ ಜಾಸ್ತಿ ಇರುತ್ತೆ, ಮತ್ತು ಕಾವ್ಯ ಅವ್ರಿಗೆ ವಾಟರ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದೇ ರೌಂಡ್ನಲ್ಲಿ ರಾಶಿಕ್ ಅವರಿಗೆ ಮುಕ್ಕಾಲಷ್ಟು ವಾಟರ್ ತುಂಬಿರುತ್ತೆ ಅಂತ ಹೇಳ್ಬೋದು, ಕಂಪೇರ್ ಮಾಡೋದಾದರೆ. ಇಲ್ಲಿ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಇಲ್ಲಿ ರಾಶಿಕ್ ಅವ್ರು ಒಂದು ಏನು ಹೇಳ್ತಾರೆ ಅಂದರೆ, ಮಾಡೋರು ಮಕ್ಕಳು ಬಂದಿದ್ರಲ್ಲ, ಅವ್ರು ಕೇಳಿದ್ರೂ ಅವರೇ ಹೇಳ್ಬಿಟ್ಟಿರೋ ಡಿಸಿಷನು ಅಂತ ಒಂದು ಹೇಳ್ತಾರೆ. ಆ ಕಡೆ ನೋಡಿದ್ರೆ ಧನುಷ್ ಅವರು ಫೇವರಿಸಮ್ ಮಾಡ್ತವನೆ ಅಂತ ಹೇಳಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ವಾಟರ್ ಜಾಸ್ತಿ ಇದ್ದು ಸ್ಪಂದನ ಅವ್ರದ್ದು, ಆದರೆ ಗಿಲ್ಲಿ ಕೊಟ್ಟಿದ್ದು ಕಾವ್ಯನ ಹೆಸರು, ಮತ್ತು ಅಶ್ವಿನಿ ಅವ್ರು ಕೊಟ್ಟಿದ್ದು ಸ್ಪಂದನ ಅಂತ. ಫಾರ್ ದ ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಮೇಲೆ ಗಿಲ್ಲಿ ರಾಂಗ್ ಡಿಸಿಷನ್ ಕೊಟ್ಟವನೇ. ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ಇವಾಗ ಟಾಸ್ಕ್ ಕಾವ್ಯ ಇವಾಗ ಬಿಗ್ ಬಾಸ್ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಸ್ಮಾತ್ ಏನಾದ್ರು ಗಿಲ್ಲಿ ಹೇಳಿದ್ದೆ ಫೈನಲ್ ಡಿಸಿಷನ್ ಅಂತ, ಅಂದರೆ ಸಂಚಾಲಕರು ಹೇಳಿದ್ದೆ ಫೈನಲ್ ಡಿಸಿಷನ್ ಅಂತ ಏನಾದ್ರು ಬಿಗ್ ಬಾಸ್ ಅಂದ್ಕೊಂಡ್ರೆ, ಕಾವ್ಯ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಕಾವ್ಯ ವರ್ಸಸ್ ರಾಶಿಕಾ ಅಂತ ನೆಕ್ಸ್ಟ್ ರೌಂಡ್ ಅಂದರೆ ಫೈನಲ್ ರೌಂಡ್ ಆಗುತ್ತೆ. ಅದರಲ್ಲಿ ಕಾವ್ಯರಂತೂ ಪಕ್ಕ ಸೋತೋಗ್ತಾರೆ, ರಾಶಿಕಾ ಅವ್ರು ಪಕ್ಕ ಫೈನಲಲ್ಲಿ ಗೆಲ್ತಾರೆ. ಅಸ್ಮಾತ್ ರಾಶಿಕಾ ಅವ್ರು ಸೋತೋಗಿ ಕಾವ್ಯ ಅವರು ಈ ರೌಂಡ್ ಗೆದ್ರಂದರೆ, ಸುದೀಪ್ ಅವರು ಸ್ಯಾಟರ್ಡೆ ಬಂದು ಗಿಲ್ಲಿಗೆ ಮಾತ್ರ ಇಕ್ತಾರೆ. ನಿಮ್ಗೆ ಅನಿಸುತ್ತೆ ಗಿಲ್ಲಿಯವ್ರ ಡಿಸಿಷನ್ ಬಗ್ಗೆ? ತಪ್ಪು ಮಾಡಿದ್ರ ಸರಿ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು.